ಹಲೋ ಮಚ್ಚ ಎಲ್ಲೋ ಇದ್ಯಾ? ಪಕ್ಕದಲ್ಲೇ ಇದೀನಲ್ಲ ಪೌಡೆ. ಪಕ್ಕದಲ್ಲೇ ಹಿಡ್ಕೊಂಡು ಫೋನ್ ಮಾಡ್ತೀಯ, ನಾಚಿಕೆ ಆಗಲ್ಲ? ಲೇ ನೀನ್ ಕಣ ಫೋನ್ ಮಾಡಿದ್ದು ನಂಗೆ. ಸರಿ ಬಿಡು ಮಚ್ಚ, ನಿಂಗೊಂದ್ ಕ್ವಶನ್ ಕೇಳ್ತೀನಿ. ಒಂದಾದ್ರೆ ಎರಡೆಳ್ಳ ಎರಡು ಯಾಕಾಗಲ್ಲ? ಒಂದಾದ್ರೆ ಎರಡು ಎಂತಕ್ಕಾಗಲ್ಲ? ಗೊತ್ತಿಲ್ಲ ಮಚ್ಚ. ಅಷ್ಟೇ ಗೊತ್ತಿಲ್ವಾ? ಎರಡೆಳ್ಳ ಎರಡು ಯಾಕಾಗಲ್ಲ ಅಂದ್ರೆ ಎರಡೆಳ್ಳ 4 ಅದಕ್ಕೆ. ಸರಿ ಮಚ್ಚ, ಈಗ ನಾನು ಒಂದು ಗಾದೆದು ಫಸ್ಟ್ ಅರ್ಧ ಹೇಳ್ತೀನಿ, ಸೆಕೆಂಡ್ ಅರ್ಧ ನೀನ್ ಹೇಳ್ಬೇಕು, ಆಯ್ತಾ? ಕೈ ಕೆಸರಾದರೆ ಡ್ಯಾಶ್. ಇದೇವಿ ಈಸಿ ಗೊತ್ತು. ಕೈ ಕೆಸರಾದ್ರೆ ಬಾಯಿ ಮೊಸರು. ಅಲ್ಲ, ಕೈ ಕೆಸರಾದ್ರೆ ಕೈ ತೊಳ್ಕೊಬೇಕು. ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಸಾಕ್ರಮ ಅಂತಿ, ಹ್ಯಾಪಿ ಸಾಕ್ರಮ ಮರ ಅಂತಿ, ಶಾಂತಿಗೆ ಬಾಂತಿ, ಗಾಂಡಿ ಮುಟ್ಟಿ ಹಾಕಿ ಬ್ಯಾರೆಡ್ ಮಟಾಕಿ ಜೈ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ ನಾನು ಬಟ್ಟೆ ಬಿಚ್ಕೊಂಡ ಕುಡಿತೀನಿ, ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ. ನೋಡಿ ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸೇರ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡಿದ್ಯಾ? ಇಲ್ಲ. ಆಯ್ತು, ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಹಾಳು ಮಾಡ್ಕೊಂಡ್ಲಿ. ನೋಡ್ರ, ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳು ಮಾಡಿದೆ. ನೀನ್ ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನ್ ಜೀವನ ಪೂರ್ತಿ ಬರೀ ನಿಮ್ಮೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟ್, ನೀನ್ ಬೆಸ್ಟ್. ಸತೀಶ್ ಹತ್ರ ಏನ್ ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. दिल का जो हाल है वो तुझे कैसे बयां करे, कहने तुझे या दिल में रहूं, बोलो ना क्या करे. दिल तुम्हारा ही कैसा बेचारा है, माने ना बेशरम बिल्कुल कटारा, तू करे दिल बेकरार. ಅಂದ್ರೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೆ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ, ಆಯ್ತಾ? ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು ಅಮಿತ್ ಅವ್ರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ಕಾಕ್ರೋಚ್ ಸುದಿ ಅವ್ರು ಹೇಗಂದ್ರೆ ಗೂಬೆ ಹಾಗೆ. ಯಾಕೆ ರಾತ್ರಿ ಮಲ್ಕೊಂತಿರ್ಲಿಲ್ವ ಅವರು? ಅವರು ರಾತ್ರಿ ಮಲಗ್ತಾರೆ, ಅದೇ ಗೂಬೆ ಅಲ್ಲ. ಅದೇ ಮನುಷ್ಯನ ಗೂಬೆ. ಕಾವ್ಯ ಅಂದ್ರೆ ಎಂತ ಹೇಳ್ಬೇಕು ನಾನು? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ರಜತ್ ಅವ್ರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. Season 12 winner is Ira. ಅಲ್ಲಡಲೇ ಇರಾ. ಕಂಗ್ರಾಚುಲೇಷನ್ ಇರಾ, ಫಸ್ಟ್ ಪ್ರೈಸ್ ಗೆದ್ದಿದ್ದೀರಾ. ಕ್ಯಾಶ್ ಪ್ರೈಸ್ ತಗೊಬನ್ನಿ, ನಾವೇ ತಗೊಂಬರ್ಬೇಕು. 5 ಕೋಟಿ ಗೆದ್ದಿದ್ದಾರೆ ಈರಾ ಅವರು. ಇಲ್ಲಿಡಿರಿ, ಅದು ಅಕ್ರಿ ಇದನ್ನ ಆಗೋಯ್ತು. ಹತ್ರಕ್ ಬಂದ್ ಹೇಳಿ. 5 ಕೋಟಿ ಗೆದ್ದಿದ್ದಾರೆ ಈರವರು ಈ ಸತಿ. ಏನ್ ಮಾಡ್ತೀರಾ 5 ಕೋಟಿಯಲ್ಲಿ? ಜಮೀನ್ ಹೊಡಿತಾರಂತೆ, ಏಜ್ ಆಗಿರೋ ಜಮೀನ್ ಹೊಡಿತಾರಂತೆ. ಓಕೆ, ಇದು ಬಿಗ್ ಬಾಸ್ಗೆ ಏನಾನ ಹಿಂಗೆ ಮುಗಿತೀರಾ? ನೆಲಕ್ಕೆ ಏನಾನ ಮುಗಿದ್ದೀವಿ. ಬಗ್ಗಕ್ಕಾಗಲ್ಲ. ನಿಮ್ ಪ್ರಕಾರ ಯಾರು ಫಿನಾಲೆಗೆ ಬರ್ಬೋದು? ನಾ ಇದ್ದೀನಿ ಅಂದರೆ ನಾನು ಹೋಗ್ಬೋದಾಗಿತ್ತು, ನಾನು ಕಪ್ ಗೆಲ್ಲಬೋದಾಗಿತ್ತು. ನಾನು ಹಿಡ್ಕೊಂಡು ಹೇಳಕತ್ತೀನಿ, ಯಾಕಂದ್ರೆ ಅಷ್ಟು ಇದನ್ನು ಮಾಡ್ಕೊಂಡು ಚಾಲೆಂಜಿಗಾಗಿ ಇದೀನಿ ಅಲ್ಲಿ.
ಇನ್ನು ಸಿಕ್ಕರೆ ನನಗೆ ಆಟ ಇಂಡಿವಿಜುವಲಾಗಿ ಸಿಗ್ಬೋದು, ಆಡ್ಬೋದು, ಗೆಲ್ಬೋದು ಅಂತ ಇದ್ನಿ. ಈಗ ನನ್ನ ಬಿಟ್ಟು ಒಂದು ರಘು ಸರ, ನೆಕ್ಸ್ಟ್ ರಕ್ಷಿತಾ, ಗಿಲ್ಲಿ, ಧನುಷಿ ನನಗೆ ಅನಿಸ್ತೈತಿ. ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಇಲ್ಲಿ ಹೊರಗೆ ನೋಡ್ತಾನಂದ್ರೆ ಇಲ್ಲಿ ಅಷ್ಟು ಸಪೋರ್ಟ್ ಸೇಮ್ ಐತಿ. ಯಾರು ಗೆಲ್ಲಬೇಕು ಅನ್ನೋಕ್ಕಿಂತನೂ ಯಾರು ಎಫರ್ಟ್ ಆಯಿತು ಅದ್ರ ಮೇಲೆ ಟಾಸ್ಕ್ದಲ್ಲಿ ಆಯಿತು, ಒಂದು ಯಾವುದೋ ಒಂದು ಪ್ರತಿಯೊಂದು ವಿಷಯದಾಗಲಿ ಆಯಿತು. ನೀವು ನೋಡಿದಿರಲ್ಲ ಇಷ್ಟು ದಿನ ನನಗೆ ಒಬ್ರು ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ರೀ. ನನಗೆ 4 ಜನ ಹೋಗು, 4 ಜನ ಹೋಗ್ಬೋದು, ಯಾರು ಗೆಲ್ಬೋದು ಅನ್ನೋದು ನನಗೆ ಇದನ್ನಿಲ್ಲ. ಅತ್ರಾಗ ನಾ ಗೆಲ್ಲಬೇಕಂತದ್ದು ನಾವು ಒಬ್ರು ಹೆಸರು ಕೊಟ್ಟಿನಂದ್ರೆ ಮುಂದಿನ ವಾರದಂದ್ರೆ ಹೊರಗೆ ಬಂದ್ರೆ ಅವ್ರಿಗೆ ನಾ ಉತ್ತರ ಇರೋದಿಲ್ಲ. ನನ್ನ ತಲೆ ಇದನ್ನ ಇರೋದಿಲ್ಲ. ನಾನು ಈಗ ಒಬ್ಬೊಬ್ಬರ ತಲೆ ಒಂದೊಂದು ಪರ್ಸನಾಲಿಟಿ ಐತಿ, ಒಂದೊಂದು ಟ್ಯಾಲೆಂಟ್ ಐತಿ, ಅವ್ರದ್ದೇ ಅದೊಂದು ಜೂನ್ ಐತಿ. ಆ ಜೂನದಲ್ಲಿ ಹೊಂಟಾರು. ಯಾರು ಗೆಲ್ತಾರೆ ಅನ್ನೋಕ್ಕಿಂತನೂ 4 ಜನ ಹೋಗಿ ನನಗೂ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಷ್ಟ. 4 ಜನ ಸೇಮ್ ಅದಾರು ಇಲ್ಲಿ. ಯಾಕಂದ್ರೆ ನನಗೆ ಇನ್ನೂ ಒಂದು ಸ್ವಲ್ಪ ತಿಳ್ಕೊಳಕ್ಕೆ इतना बेकरार कर लूं कैसे तुझको दिल मैं दे दूं, कैसे तुझसे प्यार कर लूं. ನೀವು ನೈಟ್ ಮಲ್ಕೊಂಡು ಬೆಳಗ್ಗೆ ಎದ್ದಳ ಅಷ್ಟರಲ್ಲಿ ಹುಡುಗಿ ಆಗಿದ್ರೆ ಏನ್ ಮಾಡ್ತೀರಾ? ಆ ಪ್ಯಾಂಟ್ ಶರ್ಟ್ ಬಿಚ್ಚಾಕ್ಬಿಟ್ಟು ಲಂಗ ನೋಡಿ ಕಾಂತಿ. ಗಂಡ್ ಮಕ್ಳು ಯಾಕೆ ಬೇಗ ಬಾಣ್ಲಿ ಆಗ್ತಾರೆ? ಹೆಣ್ಮಕ್ಳು ನೀವ್ ಹೆಣ್ಮಕ್ಳು ಇದಿರಲ್ಲ ತಲೆ ತಿನ್ನಕ್ಕೆ ಇನ್ನೇನ್ಕೆ, ಅದಕ್ಕೆ ನಿಮ್ ಟೆನ್ಷನ್ಗೆ ಅರ್ಧ ನಮ್ ಕೂದ್ಲು ಸರಿ ಸರ್, ನೀವು ಒಂದು ವಿಷಯ ಹೇಳ್ತಾ ಇದ್ದಾಗ ಸರ್ ನಾನು ಹೋಗಿ ಒಂದ್ ಕಡೆ ಉಚ್ಚೆ ಮಾಡಿದ್ರು ಅದು ನ್ಯೂಸ್ ಆಗುತ್ತೆ. ಒಂದ್ ಮಾಲಲ್ಲಿ ನಾನು ಹೋಗಿ ಉಚ್ಚೆ ಮಾಡ್ತೀನಿ ಸರ್, ಅದು ನ್ಯೂಸ್ ಮಾಡೇ ಮಾಡ್ತೀನಿ. ಇದು ಹೆಂಗೆ ಸರ್, ಎಲ್ಲಾರ ಮುಂದೆ ಮಾಡ್ತೀರಿ ಇಲ್ಲ ಬಾತ್ರೂಮ್ ಅಲ್ಲ? ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಅಷ್ಟೇ.